SSLC ಹಾಗೂ PUC ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಲಾಯಿತು. ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿ ವತಿಯಿಂದ ನಗರದ ಹುಳಿಯಾರು ರಸ್ತೆಯಲ್ಲಿರುವ SMJ ಸಮುದಾಯ ಭವನದಲ್ಲಿ ಹೆಸರಾಂತ ಸೂಫಿ ಸಂತರಾದ ಹಜರತ್ ಇಮಾಮ್ ಫಜಾಲಿ ರಹಮತ್ ಉಲ್ಲಾ ಅಲೈರವರ ಹೆಸರಿನಲ್ಲಿ 2023-24ನೇ ಸಾಲಿನ SSLC ಹಾಗೂ PUC ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಾಗೂ ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಎಲ್ಲ ಮುಖ್ಯ ಅತಿಥಿಗಳು ಗಿಡಕ್ಕೆ ನೀರು ಹಾಕುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸುನ್ನಿ ಜಾಮಿಯಾ ಮಸೀದಿಯ ಧರ್ಮಗುರುಗಳಾದ ಮುಫ್ತಿ ಮೊಹಮ್ಮದ್ ರಿಜ್ವಾನ್ ಖಾದ್ರಿರವರು ಪ್ರವಚನ ನೀಡಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಮುಂದಿನ ವಿದ್ಯಾರ್ಥಿ ಜೀವನದಲ್ಲಿ ಇನ್ನೂ ಉತ್ತಮವಾದ ಯಶಸ್ಸು ಸಿಗಲಿ ಎಂದು ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ನಗರದ ಎಲ್ಲ ಸುನ್ನಿ ಮಸೀದಿಯ ಧರ್ಮಗುರುಗಳು ಅವರ ಜೊತೆ ಉಪಸ್ಥಿತರಿದ್ದರು. ಗ್ಲೋಬಲ್ ಇಂಗ್ಲಿಷ್ ಸ್ಕೂಲ್ ಮುಖ್ಯಸ್ಥರಾದ ಅನ್ವರ್ ಸಾದಿರ್ ಮಾತನಾಡಿ ವಿದ್ಯಾರ್ಥಿಗಳಿಗೆ ಹಲವು ರೀತಿಯ ಸಲಹೆ ಸೂಚನೆಗಳನ್ನು ನೀಡಿದರು. ನಂತರ ನಮ್ಮ ಸುದ್ದಿವಾಹಿನಿಯೊಂದಿಗೆ ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿಯ ಮಾಜಿ ಕಾರ್ಯದರ್ಶಿಗಳಾದ ರಿಯಾಜ್ ಪಾಸರ್ ಅವರು ಮಾತನಾಡಿ ಕಳೆದ 3 ವರ್ಷಗಳಿಂದ ನಮ್ಮ ಸಮುದಾಯದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿ ವತಿಯಿಂದ ನೀಡಲಾಗುತ್ತಿದ್ದು, ಅದರ ಜೊತೆಯಲ್ಲಿ ಯಾರಾದರೂ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಲು ಹಣದ ಕೊರತೆ ಇದ್ದಂಥ ವಿದ್ಯಾರ್ಥಿಗಳಿಗೆ ನಮ್ಮ ಕಮಿಟಿ ವತಿಯಿಂದ ಸಂಪೂರ್ಣ ವಿದ್ಯಾಭ್ಯಾಸ ಮಾಡುವುದಾಗಿ ತಿಳಿಸಿದರು. ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಬೇರೆ ಕಡೆ ಗಮನ ಕೊಡದೆ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಬೇಕೆಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿ ಅಧ್ಯಕ್ಷರಾದ ಸೈಯದ್ ರಫೀಕ್, ಉಪಾಧ್ಯಕ್ಷರಾದ ನೂರ್ ಮೊಹಮ್ಮದ್ ಶರೀಫ್, ಕಾರ್ಯದರ್ಶಿಗಳಾದ ನವಾಜ್ ಪಾಷಾ, ಕಮಿಟಿ ಎಲ್ಲ ಪದಾಧಿಕಾರಿಗಳು ಹಾಗೂ ಅಫ್ರೋಜ್ ಪಾಷಾ, ಇಕೆ ರಿಯಾಜ್, ಕೌಸರ್ ಪಾಷಾ, ರಹತ್ ಅಲಿ, ನಗರದ ಹಲವು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಮುಸ್ಲಿಂ ಮುಖಂಡರು ಉಪಸ್ಥಿತರಿದ್ದರು. ಹಲವಾರು ಮಕ್ಕಳು CET ಮತ್ತು ನೀಟಿನಲ್ಲಿ ಕೂಡ ರ್ಯಾಂಕ್ ತೆಗೆದುಕೊಂಡಿದ್ದಾರೆ. ನಾಟ್ ಓನ್ಲಿ PUC, ಭಾಳಷ್ಟು ಮಕ್ಕಳು ಇನ್ನು MBBS ಕಡೆ ಹೋಗುತ್ತಿದ್ದಾರೆ. ನಾನು ಅವರಿಗೂ ಕೂಡ ನಮ್ಮ ಕಮಿಟಿ ವತಿಯಿಂದ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ. ಅವರು ಮುಂದೆ ಬರುವಂಥ ದಿನಗಳಲ್ಲಿ ಒಳ್ಳೆ ಡಾಕ್ಟರ್ಗಳಾಗಿ, ಒಳ್ಳೆ ಇಂಜಿನಿಯರ್ಗಳಾಗಿ ಈ ಸಮಾಜಕ್ಕೆ ತಮ್ಮ ಸೇವೆಯನ್ನು ಕೊಡಬೇಕೆಂದು ನಾನು ಆ ಮಕ್ಕಳಲ್ಲಿ ಒಂದು ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಆ ಅಲ್ಲಾಹನು ಅವರಿಗೆ ಇನ್ನು ನಮಗೆ ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿಯವರಿಗೆ ಭಾಳ ಅತ್ಯಂತ ಹರ್ಷದ ಹಾಗೂ ಸಂತೋಷದ ದಿನ. ಇಂದು ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿಯು ಸತತವಾಗಿ 3ನೇ ಬಾರಿಗೆ ಅರಸೀಕೆರೆ ನಗರದ ಮುಸ್ಲಿಂ ಸಮುದಾಯದ SSLC ಮತ್ತು PUCಯ ಟಾಪರ್ಸ್ಗಳಿಗೆ ಅಂದರೆ 80%ಗಿಂತ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ನಾವು ಇಂದು ಸ್ಕಾಲರ್ಶಿಪ್ಗಳನ್ನು ಕೊಟ್ಟಿದ್ದೇವೆ. ಇದರಲ್ಲಿ ಸುಮಾರು 50 ಮಕ್ಕಳಿಗಿಂತ ಜಾಸ್ತಿ ಸ್ಕಾಲರ್ಶಿಪ್ಪನ್ನು ಕೊಟ್ಟಿದ್ದೇವೆ. ನಮಗಿದು ಭಾಳ ಸಂತೋಷದ ವಿಷಯ. ನಮ್ಮ ಮಕ್ಕಳು ಹೈಯೆಸ್ಟ್ 97, 98, 99%ವರೆಗೂ ತಮ್ಮ ಸ್ಕೋರ್ಗಳನ್ನು ತೆಗೆದು ನಮ್ಮ ಸಮುದಾಯಕ್ಕೆ ಒಂದು ಒಳ್ಳೆಯ ಹೆಸರನ್ನು ತಂದಿದ್ದಾರೆ. ಇದೊಂದು ಅತ್ಯಂತ ಸಂತೋಷವಾದ ಒಂದು ವಿಷಯ. ಹಾಗೂ ಈ ಸ್ಕಾಲರ್ಶಿಪ್ಪನ್ನು ನಾವು 3 ವರ್ಷದಿಂದ ಕೊಡ್ತಿದ್ದೇವೆ. ಹಜರತ್ ಇಮಾಮ್ ಮೊಹಮ್ಮದ್ ಗಜಾಲಿ ರಹಮತುಲ್ಲಾ ಅಲೈ ಇವರ ಹೆಸರಿನಲ್ಲಿ ಸ್ಕಾಲರ್ಶಿಪ್ಪನ್ನು ನಾವು 3 ವರ್ಷದ ಹಿಂದೆ ಪ್ರಾರಂಭ ಮಾಡಿದ್ದೆವು. ಅದನ್ನು ಸತತವಾಗಿ ನಾವು ಇದು 3ನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ. ಇನ್ನು ಇದರ ಜೊತೆಯಾಗಿ ನಮ್ಮ ಹಲವು ಬಡ ಮಕ್ಕಳು ಯಾರು SSLC, PUC ಮತ್ತು ಡಿಗ್ರಿಯಲ್ಲಿ ಓದುತ್ತಿರೋ ಮಕ್ಕಳಿಗೆ ಹಣದ ಅವಶ್ಯಕತೆಯಿಂದ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸುತ್ತಿದ್ದಾರೋ ಅಂಥ ವಿದ್ಯಾರ್ಥಿಗಳಿಗೂ ಕೂಡ ನಾವು ಹಿಂದೆ ಕೂಡ ಸಹಾಯ ಮಾಡಿದ್ದೆವು. ಇಂದು ಕೂಡ ಹಲವಾರು ಮಕ್ಕಳು ನಮಗೆ ಅರ್ಜಿಗಳನ್ನು ಕೊಟ್ಟಿದ್ದರು. ಆ ಮಕ್ಕಳಿಗೂ ಕೂಡ ಇಂದು ನಾವು ಜಮಾತ್ ಕಡೆಯಿಂದ ಧನ ಸಹಾಯವನ್ನು ಮಾಡಿದ್ದೇವೆ. ನಾವು ಇದೇ ರೀತಿ ನಾವು ಮುಂದೆ ಬರುವಂಥ ಕಮಿಟಿಗಳು ಕೂಡ ಈ ಏನು ಸ್ಕಾಲರ್ಶಿಪ್ ಇದೆ, ಈ ವಿದ್ಯಾಭ್ಯಾಸಕ್ಕಾಗಿ ಏನು ಒಂದು ಸಣ್ಣ ಒಂದು ಸಹಾಯವನ್ನು ಮಾಡುತ್ತಿದ್ದೇವೆ, ಇದನ್ನು ಇದೇ ರೀತಿ ಮುಂದುವರಿಸಿಕೊಂಡು ಹೋಗಲಿ ಎಂದು ನಾವು ಆಶಿಸುತ್ತೇವೆ. ನಾವು ರಿಯಾಜ್ ಪಾಷಾ ಅಂತೇಳಿ ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿ ಮಾತುಕತೆ.